ಮಾಡಿ ತಂದ ದೊರೆಯೇ ದೊರೆಯೇ ದಾತು ಗಿಡದೈ ತರುವ ಕುರುಕುಲ ನಾಥನನು ಕಾಡುತ್ತ ಸಂಜಯ ಓತು ಕುರುಕುಲ ನಾಥನನು ಕಾಡುತ್ತ ಸಂಜಯನೋತು ಮನದೊಳು ಚಿಂತಿಸುತ್ತ ಕಾಲ್ಗೆರಗಿ ಬೆಸಗೊಳ್ಳ ಪೊಡವಿ ಪಾಲಕ ಭಾಗ್ಯದಾಯಕ ಪೊಡವಿ ಪಾಲಕ ಭಾಗ್ಯದ ಪಾಲಕ ಭಾಗ್ಯದಾಯಕ ನುಡಿಯದಿಲ್ಲಿಗೆ ನಡುವೆ ಓರ್ವನೇ ನುಡಿಯದಿಲ್ಲಿಗೆ ನಡುವೆ ಓರ್ವನೇ ಹೀಗಾಯಿತೆ ಪುಣ್ಯ ಫಲವೇ ದೊರೆಯೇ ಧಾತುಗಳಿಲ್ಲ ವ್ಯಾಸರಿದ್ದಂತಹ ಅನುಗ್ರಹ ನನಗೆ ಅಂಗೈಯಲ್ಲಿ ಕುರುಕ್ಷೇತ್ರದಲ್ಲಿ ನಡೆಯುವಂತಹ ಯಾವೆಲ್ಲ ವಿದ್ಯಮಾನಗಳನ್ನು ಕಂಡು ನಿಮ್ಮಪ್ಪನಿಗೆ ಅರುಹುವಂತಹ ಕರ್ತವ್ಯವನ್ನು ವಿಧಿಸಿ ಹೋದದ್ದು ನನಗೆ 18 ಅಕ್ಷೋಹಿಣಿ ವಿಸ್ತೀರ್ಣವಾಗಿರುವಂತಹ ಈ ಕುರುಕ್ಷೇತ್ರದ ಆವರಣದಿಂದ ನೀನು ಆಚೆ ಹೋದೆ ಅಂತ ನನಗನಿಸುತ್ತದೆ. ನನ್ನ ಅಂಗೈಯ ಅಗಲದಲ್ಲಿ ನಿನ್ನನ್ನು ಕಾಣದಾದೆ. ನಾನು ಈ ವಿಷಯವನ್ನು ತಿಳಿದವಾಗ ಕಂಗಾಲಾದ ನಿಮ್ಮಪ್ಪ ನನ್ನನ್ನು ಕರೆದಾಡಿದ ಮಾತು, ಎಲ್ಲಿದ್ದಾನೆ ನನ್ನ ಮಗ, ಎಲ್ಲಿದ್ದಾನೆ? ಹುಡುಕುತ್ತಾ ಈ ಸಂದು ನೋಡಿದರೆ ಧಾತು ಗಡಲಿಲ್ಲ ದೊರೆಯ ನೀನಿನ್ನು ಕೈಯಲ್ಲಿರುವಂತಹ ಗದ್ದೆ ಅದನ್ನು ಎತ್ತಿ ಹೇಳ್ತಾ ಇದೆ, ಅನುಮಾನವೇ ಇಲ್ಲ. ಒಬ್ಬ ವ್ಯಕ್ತಿ ಸಾಮರ್ಥ್ಯದಿಂದ ತಾನು ಏನನ್ನು ಪಡೆಯುತ್ತೇನೆನ್ನುವಂತಹ ವಿಶ್ವಾಸವನ್ನು ಹೊಂದಿದ್ದಾವಾಗ ಮಾತ್ರ ಆಯುಧ ಬಾಣಿಯಾಗಿರ್ತಾನೆ. ಆ ವಿಶ್ವಾಸವನ್ನು ನೀನು ಕಳೆದುಕೊಳ್ಳಲಿಲ್ಲ. ಆದ್ರೆ ನಿನ್ನನ್ನು ಕಂಡಾವಾಗ ನಾನು ವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದೆ. ಪ್ರಭು, ಪೊಡವಿ ಪಾಲಕ ಅಲ್ಲ, ಪೊಡವಿ ಪಾಲಕ ಭಾಗ್ಯದಾಯಕ. ಒಬ್ಬ ಅನಾಥನಾದಂತಹ ಕರ್ಣನಂತವನಿಗೆ ಅಂಗರಾಜ್ಯದ ಅಭಿಷೇಕವನ್ನು ಮಾಡಿ ಪೊಡವಿ ಪಾಲಕ ಭಾಗ್ಯವನ್ನು ಕೊಟ್ಟಂತಹ ಭಾಗ್ಯದಾಯಕ ನೀನು. ನಿನ್ನನ್ನು ನಾವೆಲ್ಲರೂ ಭಾಗ್ಯದಾಯಕ ಅಂತಲೇ ಭಾವಿಸಿದ್ದೇವೆ. ಕಾರಣ ಏನು? ಹಸ್ತಿನಾವತಿ ಅರಮನೆಯಲ್ಲಿ ಅಂಬೆಗಾಲಿಕ್ಕುತ್ತಾ ನೀನು ನಡೆಯುತ್ತಿರುವ ಕಾಲಕ್ಕೆ
ನಾನು ಇದೇ ಕೈಯಲ್ಲಿ ನಿನ್ನನ್ನು ಎತ್ತಿ ಆಡಿಸಿದ್ದೇನೆ. ಈ ಕುರುವಂಶನ ಕಣ್ಮಣಿ ಆಗ್ತಾನೆ ಎನ್ನುವಂತಹ ವಿಶ್ವಾಸದಲ್ಲಿ, ಕುರುಕುಲಕ್ಕೆ ದೊರೆಯೊಬ್ಬ ದೊರೆತಾ ಎನ್ನುವಂತಹ ವಿಶ್ವಾಸದಲ್ಲಿ. ಆದರೆ ನಿನ್ನ ವೈಭವಗಳನ್ನು ಕಂಡ ನನಗೆ ಈ ನಿನ್ನ ಸ್ಥಿತಿಯನ್ನು ಕಾಣುವಂತಹ ದುರ್ಯೋಗ ಬಂತಲ್ಲ ಅಂತ ವ್ಯಥೆಯಾಗ್ತಾ ಇದೆ. ದೊರೆಯೇ, ಏಕಾಂಗಿಯಾಗಿದ್ದೀಯ. ನಿನ್ನ ಸುತ್ತಮುತ್ತಲ ಜನ ಸಂತೋಷವನ್ನು ಕಂಡು ಕಣ್ತಳಿಸಿಕೊಂಡವನು ನಾನು. ಆದರೆ ಈಗ ಹಾಗಲ್ಲ. ಏಕಾಂಗಿಯಾಗಿ ಈ ಹೆಣಗಳ ರಾಶಿಯಲ್ಲಿ, ರಕ್ತದೋಕುಳಿಯಲ್ಲಿ ನೀನು ಹೋಗುತ್ತಿರುವಂತಹ ದೃಶ್ಯವನ್ನು ಕಂಡಾವಾಗ ಅಯ್ಯೋ ಅಂತನಿಸಿತು ನನಗೆ. ಆದರೂ ರಣಾಂಗಣದ ಮಧ್ಯದಲ್ಲಿ, ನೀರಿನ ಮಧ್ಯದಲ್ಲಿ, ಬೆಂಕಿಯ ಮಧ್ಯದಲ್ಲಿ, ಪರ್ವತದ ತುತ್ತ ತುದಿಯಲ್ಲಿ ಒಬ್ಬ ವ್ಯಕ್ತಿ ಏಕಾಂಗಿಯಾಗಿದ್ದಾವಾಗ, ನಿಸ್ಸಮಯಕನಾದಂತಹ ಸ್ಥಿತಿಯಲ್ಲಿ ಬದುಕಿ ಬರಬೇಕು ಅಂತಾದ್ರೆ ಅವನು ಗಳಿಸಿರುವಂತಹ ಪೂರ್ವಾಕೃತ ಪುಣ್ಯಗಳ ಫಲ ಬೇಕು ಅಂತ ಹೇಳಿದ್ರು. ಅದನ್ನು ನೆನಪಿಸಿಕೊಳ್ತಾ ಇದ್ದೇನೆ. ಆ ಪುಣ್ಯಗಳ ಫಲ ಪಡೆದವನಲ್ವೇ ನೀನು. ದೊರೆಯೇ, ಅದು ಎಷ್ಟು ವೈಭವ ನಿನಗೆ, ಅದೆಷ್ಟು ವೈಭವ. ಬಿಡದೆ ಬಾಗುತ್ತರು ಕೂಟವ ಬಿಡದೆ ಬಾಗುತ್ತ ನೃಪರು ಮುಕುಟವ ಇಡುವ ಕೋಮಲ ಚರಣ ಮುಕುಟವ ನೀಡುವ ಕೋಮಲ ಚರಣ ಇದರುಳು ನಡುವೆ ನೀಯಂ ಅಕಟ ಪೇಳೈ ಇದರುಳು ನಡುವೆ ನೀನೆಂಬಗಡ ಪೇಳೈ ಮಡುಗಿನಂತಿಯ ರಕ್ತದಿ ರಣಕ್ಕೆ ಬೆದರಿ ಇದರೊಳು ನಾಡುವೆ ನೀನೆಂ ಅಕಟ ಪೇಳೈ ಮಡುವಿನಂತಿಯ ರಕ್ತದಿ ರಣಗೆ ಬೆದರಿ ದೊರೆಯೇ, ನಿನ್ನ ಪುಣ್ಯ ಫಲಗಳೇನೆನ್ನುವುದನ್ನು ನಾನು ಕಂಡು ಅನುಭವಿಸಿದವನು. ಒಂದು ಕಾಲಕ್ಕೆ ಚಕ್ರವರ್ತಿ ಪೀಠವಾದಂತಹ ಹಸ್ತಿನಾವತಿಗೆ ಅದೆಷ್ಟು ಅರಸು ಮಕ್ಕಳು ಬಂದು ಕಪ್ಪವನ್ನೊಪ್ಪಿಸಿದ ಮೇಲೆ ಸಾಂಕೇತಿಕವಾಗಿ ನಿಮ್ಮಪ್ಪ ಚಕ್ರವರ್ತಿ ಧೃತರಾಷ್ಟ್ರರಿಗೆ ಅದನ್ನು ಒಪ್ಪಿಸಿದರೂ ನಮ್ಮನ್ನ ಕಾಯುವಂತಹ ಕೌರವೇಶ್ವರ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಹುಡುಕಿ ಹುಡುಕಿ ನಿನ್ನನ್ನ ಕಾದು, ನಿನ್ನ ಬರುವಿಕೆಯನ್ನ ಕಾದು ಕುಳಿತಾದರು ನಿನ್ನನ್ನ ಕಂಡು ತಮ್ಮ ಮುಕುಟವನ್ನ ನಿನ್ನ ಚರಣಗಳಿಗೆ ಮಣಿದು ಅದರಲ್ಲಿರುವಂತಹ ಮಣಿಗಳನ್ನ ಶೋಭಿಸುವ ನಿನ್ನ ಕಾಲುಗಳನ್ನ ಕಂಡು ಸಂತೃಪ್ತರಾಗಿ ಹಿಂದಿರುಗಿರುವಂತಹ ಅರಸು ಮಕ್ಕಳೆಷ್ಟು. ಧರೆಯೇ, ನಿನ್ನ ವೈಭವವನ್ನು ಕಂಡ ನನಗೆ ಈಗ ಅದೆಲ್ಲವೂ ಮರುಕಳಿಸ್ತಾ ಇದೆ. ಪ್ರಭೋ, ಒಂಟಿಯಾಗಿದ್ದೀಯ, ಏಕಾಂಗಿಯಾಗಿದ್ದೀಯ. ಅಷ್ಟೇ ಅಲ್ಲ, ಈ ಹೆಣಗಳ ರಾಶಿಯನ್ನು ತುಳಿದು ಹೋಗುತ್ತಿರುವಂತಹ ನಿನ್ನನ್ನು ಕಂಡು ನನಗರಿಸುವುದು ನೀನಾಡಿರುವಂತಹ ಮಾತುಗಳು. ನಿಷ್ಪಾಂಡವ ಪೃಥ್ವಿ, ಪಾಂಡವರನ್ನ ಕೊಂದಲ್ಲದೆ ನಾನು ಅಭಿಷಿಕ್ತನಾಗಲಾರೆ, ಅನಭಿಷಿಕ್ತನಾಗಿಯೇ ಇದ್ದೇನು. ಆ ಛಲದ ಮಾತುಗಳು, ಬಡಿವೆ ರಿಪುಗಳ ಎಂಬ ಛಲಗಳ, ನೆಲಕ್ಕಾಗಿ ಅಲ್ಲ ಛಲಕ್ಕಾಗಿ ಬದುಕ್ತೇನೆ. ಆ ಛಲದಂಕ ಚಕ್ರೇಶ್ವರನನ್ನ ಕಂಡ ಕಣ್ಣುಗಳಲ್ಲಿ ದಯನೀಯ ಸ್ಥಿತಿಯ ಏಕಾಂಗಿಯಾದ ಈ ಕೌರವನನ್ನ ಕಂಡು ಮರುಕವಾಗ್ತಾ ಇದೆ ಪ್ರಭೋ. ಆದರೊಂದು ಅಂದೊಂದು ದಿವಸ ಸಂಧಾನಕ್ಕೆ ಬಂದ ಕಾಲದಲ್ಲಿ ಕೃಷ್ಣನಲ್ಲಾಡಿದ ಮಾತು ನೀನು.
ಯಾವ ಕಾರಣಕ್ಕೂ ಛಲವನ್ನು ಬಿಡುವವನಲ್ಲ. ವಿಧಿಯನ್ನ ಧಿಕ್ಕರಿಸಿ ಮನುಷ್ಯ ಪ್ರಯತ್ನದ ಮೂಲಕವಾಗಿ ತಾನೆಲ್ಲವನ್ನು ಸಾಧಿಸ್ತೇನೆನ್ನುವಂತಹ ಛಲವನ್ನು ಹೊತ್ತಿರುವ ನೀನಿವತ್ತು ಅಧೋಗತನನ್ನಾಗಿ, ನೆಲನೋಟಕನಾಗಿ, ಮಾತುಗಳನ್ನಾಡದೆ ಮೂಕನಂತೆ ಸಾಗಿ ಹೋಗುತ್ತಿರುವುದನ್ನು ಕಂಡಾವಾಗ ಸೋತಯ ಪ್ರಭು, ಸೋತಯ. ಛಲಕ್ಕಿಂತಲೂ ವಿಧಿಯೇ ದೊಡ್ಡದೆಂಬ ನಿರ್ಣಯಕ್ಕೆ ಬಂದಿರ. ದೊರೆಯೇ, ಏನಾಯ್ತು ನಿನಗೆ? ಯಾಕೆ ಹೀಗೆ ಪ್ರಭು? ನಿನ್ನ ಈ ಸ್ಥಿತಿಯನ್ನು ನಾನು ನೋಡಲಾರೆ. ಆದಡಿಲಿ ಸಂಜಯನೆ ನೀಗೇಳು ಆದಡಲೆ ಸಂಜಯನೆ ನೀಗೇಳು ವಿಶಾಲ ವನವದು ಆದಿ ಸುಕೃತ ವಿಶಾಲ ವನವದು ಸೀಳ್ದು ಹೋದರೆ ವಿಶಾಲವನವದು ಸೀಳ್ದು ಹೋದರೆ ಜಯ ಸಿರಿಯು ಜಂಗುಳವ ಜಾರಿದರೆ ಸೀಳ್ದು ಹೋದರೆ ಜಯ ಸಿರಿಯು ಜಂಗುಳವ ಜಾರಿದರೆ ಆದರಿಸುವವರ್ಯಾರು ಸಂಜಯ ಆದರಿಸುವವರ್ ಯಾರು ವಿಧಿ ಬರೆದಾದಿ ಅಕ್ಷರಗಿಂದು ಪ್ರತಿಕೂಲಾದಿ ಉಂಟೆ ಎನ್ನುತ್ತ ಕಂಬನಿದುಂಬಿ ಉಸುರಿದನು ರಣಭೀಕರವಾಗಿರುವಂತಹ ರಣಾಂಗಣ. ಈ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾದ ಆ ದಿವಸದಿಂದ ದುರಂತಗಳ ಸರಮಾಲೆಯನ್ನೇ ಕಂಡು ನೊಂದು ಬೆಂದು ಹೋಗಿರುವ ಈ ಸುಯೋಧನ ಹತಾಶನಾಗಿ ಏಕಾಂಗಿಯಾಗಿ ಹೋಗುತ್ತಾ ಇರುವ ಈ ಸಂದರ್ಭದಲ್ಲಿ ಯಾರೊಬ್ಬರು ನನ್ನನ್ನು ವಿಚಾರಿಸುವುದಕ್ಕೆ, ಸಾಂತ್ವನಗೊಳಿಸುವುದಕ್ಕೆ ಬರಲಿಲ್ಲ. ನಿನ್ನ ಪರಿಸ್ಥಿತಿ ಹೀಗೇಕಾಯಿತು ದೊರೆಯೇ ಎನ್ನುವುದಾಗಿ ಕೇಳುವ ಸಾಮಾನ್ಯ ಕರುಣೆಯನ್ನು ತೋರಿದವರಿಲ್ಲ. ಆದರೆ ಸಂಜಯ, ಹಿಂದೊಂದು ಸಂದರ್ಭದಲ್ಲಿ ತುಂಬಿರುವಂತಹ ಹಸ್ತಿನಾವತಿಯ ಸಭೆಯಲ್ಲಿ ಸಂಜಯನ ಕಟುವಾಗಿ ಕಾಠಿಣ್ಯದಿಂದ ನಿನ್ನ ಕುರಿತಾಗಿ ನಾನು ಆಡಿರುವ ಆ ಮಾತು ಇನ್ನೂ ನನ್ನ ಕಿವಿಯಲ್ಲಿ ಮಾರ್ಜನಿಸುತ್ತಾ ಇದೆ. ನಾನದನ್ನ ಮರೆಯದೇ ಇದ್ದರೂ ನೀನ ನೋವನ್ನ ಮರೆತು ನನ್ನ ಪಾಲಿಗೆ ಅನ್ನವನ್ನ ನೀಡಿದ ದೊರೆ ಸುಯೋಧನ ಎನ್ನುವ ಆ ಭಾವದಿಂದ ಓಡೋಡಿ ಇಲ್ಲಿಗೆ ಬಂದಿಯೇನು? ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀಯ. ಯಾಕೆ ಹೀಗಾಯಿತು, ಏನು ನಿನ್ನ ಪರಿಸ್ಥಿತಿ ಎನ್ನುವುದಾಗಿ. ಸಂಜಯ ಪ್ರಭು, ನೀನು ಕೇಳಿರುವ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸುವ ಯೋಗ್ಯತೆಯನ್ನ, ನೈತಿಕತೆಯನ್ನ ನಾನು ಕಳೆದುಕೊಂಡದ್ದು ಸತ್ಯ. ಹಾಗಂತ ನಿನ್ನ ಸಮಾಧಾನಕ್ಕೆ ಒಂದು ಉತ್ತರವನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ವಿಶಾಲವಾಗಿ ಹರಡಿರುವಂತಹ ವನಪ್ರದೇಶ ಒಂದರಲ್ಲಿ ಗಿಡ ಮರಗಳಲ್ಲಿ ಹಣ್ಣು ನಳನಳಿಸುತ್ತಾ ಇರುವಾಗ
ಎಲ್ಲೆಲ್ಲಿಯೋ ಇರುವಂತಹ ಪಕ್ಷಿ ಸಂಕುಲ ಎಲ್ಲವೂ ಆ ವನದಲ್ಲಿಯೇ ಬೀಡನ್ನು ಬಿಟ್ಟು ಅಲ್ಲಿಯ ಹಣ್ಣನ್ನು ತಿಂದು ಹೊಟ್ಟೆಯನ್ನು ತುಂಬಿಸಿಕೊಂಡು ಸಂತೋಷವಾಗಿ ಕಾಲ ಕಳೆಯುತ್ತಾ ಇರ್ತಾವೆ. ಆಕಸ್ಮಿಕ ಸನ್ನಿವೇಶ ಒಂದರಲ್ಲಿ ಆ ವನ ಪ್ರದೇಶವು ಬೆಂಕಿಗಾಹುತಿಯಾಗಿ ಸುಟ್ಟುರಿದು ಹೋಯಿತು ಅಂತಾದರೆ ಪ್ರಾಣ ರಕ್ಷಣೆಗಾಗಿ ತಮ್ಮ ರಕ್ಷಣೆಗಾಗಿ ಅಲ್ಲಿರುವಂತಹ ಪಕ್ಷಿಗಳೆಲ್ಲವೂ ಬೇರೊಂದು ವನವನ್ನು ಅರಸಿ ಹಾರಿ ಹೋಗಿ ಬಿಡುತ್ತಾವೆ. ಮನುಷ್ಯನ ಬದುಕು ಅಷ್ಟೇ ಸಂಜಯ. ವ್ಯಕ್ತಿಯೊಬ್ಬನಲ್ಲಿ ಅಧಿಕಾರ ಇದ್ದಾಗ, ಐಶ್ವರ್ಯ ಇದ್ದಾಗ, ಸಂಪತ್ತು ಇದ್ದಾಗ ಎಲ್ಲರೂ ಅವನನ್ನು ಅವಲಂಬಿಸ್ತಾರೆ, ಅನುಸರಿಸ್ತಾರೆ, ಅನುಕರಿಸ್ತಾರೆ. ಅದೇ ವ್ಯಕ್ತಿ ಕಾಲ ಪ್ರಭಾವದಿಂದ ಎಲ್ಲವನ್ನೂ ಕಳೆದುಕೊಂಡು ದರಿದ್ರನಾದ ಅಂತಾದರೆ ಎಲ್ಲರೂ ಅವನನ್ನು ಬಿಟ್ಟು ಬೇರೊಬ್ಬ ಸಮರ್ಥನನ್ನು ಹುಡುಕಿ ಹೋಗಿಬಿಡುತ್ತಾರೆ. ಸಂಜಯ, ನನ್ನ ಬದುಕು ಹಾಗೆ. ಹಸ್ತಿನಾವತಿಯ ಸಿಂಹಾಸನ, ಅಲ್ಲಿಯ ಅಧಿಕಾರ, ಅಲ್ಲಿಯ ಸಂಪತ್ತು ನನ್ನ ಕೈವಶವಾಗಿದ್ದಾಗ ಸಾವಿರ ಲಕ್ಷ ಸಂಖ್ಯೆಯ ಜನರು ನನ್ನನ್ನೇ ಅನುಸರಿಸಿ ಬರ್ತಾ ಇದ್ದರು. ಈ ದಿವಸ ಏಕಾಂಗಿಯಾಗಿರುವಂತಹ ನನ್ನತ್ತ ಯಾರೊಬ್ಬರು ಬರುವ ಧೈರ್ಯವನ್ನ ಮಾಡ್ತಾ ಇಲ್ಲ. ಅದರರ್ಥ ಎಲ್ಲವೂ ನನ್ನಿಂದಲೇ ಸ್ವಯಂಕೃತಾಪರಾಧ ಎನ್ನುವ ಆಕ್ಷೇಪವನ್ನು ಮಾತ್ರ ಮಾಡಬೇಡ ಸಂಜಯ. ಈ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಹೀಗೆ ನಡೆಯಬೇಕು ಎನ್ನುವುದು ವಿಧಿ ಸಂಕಲ್ಪವಂತೆ. ಲಲಾಟ ಲಿಖಿತ ರೇಖಾ ಪರಿಮಾಷ್ಟಂ ನ ಶಕ್ಯತಿ. ಹಣೆಯ ಬರಹವನ್ನು ಮೀರುವುದಕ್ಕೆ, ತಿದ್ದುವುದಕ್ಕೆ ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾದರೆ ಒಂದು ಕಾಲದ ವೈಭವದ ಬದುಕನ್ನು ಕಂಡಿರುವಂತಹ ಸುಯೋಧನ ಇವತ್ತು ಈ ಸ್ಥಿತಿಗೆ ಬಂದಿದ್ದೇನೆ ಅಂತಾದರೆ ಅದಕ್ಕೆ ಕಾರಣ ನಾನಲ್ಲ ಸಂಜಯ, ಆ ವಿಧಿ. ಆ ವಿಧಿ ವಿಧಿಯೇ ಪೌರುಷವಾದಿಯಂತಹ ವ್ಯಕ್ತಿಯೊಬ್ಬ ವಿಧಿ ಅಂತ ಹೇಳುವುದು ಯಾವ ಕಾಲಕ್ಕೆ? ಒಡೆಯ, ಇಲ್ಲಿಯವರೆಗೆ ನಾನೆಲ್ಲವನ್ನು ಸಾಧಿಸ್ತೇನೆ ಸಾಧಿಸ್ತೇನೆ ಅಂತ ಹೇಳಿದ ನೀನು ಅನಿವಾರ್ಯ ಸ್ಥಿತಿಗೆ ಹೊಂದಿಕೊಳ್ಳುವುದಕ್ಕೆ ಮುಂದಾಗುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಶ್ವಾಸ ನನ್ನದ್ದು. ಹಾಗಿದ್ರೆ ಈ ಕಾಲಕ್ಕೆ ನೀನು ನೀನು ವಿಧಿಯೇ ನನ್ನನ್ನು ಗೆಲ್ತದೆ ಎನ್ನುವಂತಹ ವಿಶ್ವಾಸಕ್ಕೆ ಬಂದ್ಬಿಟ್ಟೆ. ಆಗಿದ್ರೆ ನಿನ್ನ ಪೌರುಷದ ಕುರಿತಾದ ವಿಶ್ವಾಸ ಅಡಗಿ ಹೋಯ್ತು. ಎಲವೋ ಸಂಜಯ ಕೇಳು, ಎಲವೋ ಸಂಜಯ ಕೇಳು, ಏನಾ ಬೇಳಲಿ ನಿನಗೆ, ಏನಾ ಬೇಳಲಿ ನಿನಗೆ. ತಲೆಯ ಕಡಿವೆನು, ತಲೆಯ ಕಡಿವೆ, ತಲೆಯ ಕಡಿವೆ, ತಲೆಯ ಕಡಿವೆನು ಪಾಡು ತನಯರು ನಾಳೆ. ಸಂಜಯ ಕೇಳು, ಏನ ಹೇಳಲಿ, ಇನ್ನೇನ ಹೇಳಲಿ ನಿನಗೆ? ಏನೋ ಬದುಕಿನಲ್ಲಿ ಕಂಡಿರುವ ನೋಡಿರುವಂತಹ ದುರಂತಗಳು ನನ್ನ ಬಾಯಲ್ಲಿ ಆ ವಿಧಿಯನ್ನು ಆಕ್ಷೇಪಿಸಿರಬಹುದು. ನನ್ನ ಬದುಕಿನಲ್ಲಿ ಹೀಗೆಲ್ಲ ನಡೆಯುವುದಕ್ಕೆ ಕಾರಣ ವಿಧಿ ಸಂಕಲ್ಪ ಎನ್ನುವುದಾಗಿ ನಾನು ಆಡಿರಬಹುದು. ಆದರೆ ಪಲಾಯನ ಸೂತ್ರ ಎನ್ನುವುದಾಗಿ ಯೋಚಿಸಬೇಡ. ನನ್ನ ನಿರ್ಧಾರದಲ್ಲಿ ಬದಲಾವಣೆ ಎನ್ನುವುದಾಗಿ ಊಹಿಸಬೇಡ. ನಿಷ್ಪಾಂಡವ ಪೃಥ್ವಿ ಅದು ನನ್ನ ಪರಮ ಲಕ್ಷ್ಯ, ಚರಮ ಲಕ್ಷ್ಯ. ಈ ದೇಹದಲ್ಲಿ ಉಸಿರಿರುವಲ್ಲಿಯ ಹೊರಗೆ ಪಾಂಡವ ದ್ವೇಷ ಎನ್ನುವುದು ಶಾಶ್ವತವಾಗಿರುತ್ತದೆ. ಹೋಗಲಿ, ನನ್ನ ನಿರ್ಧಾರದ ಅಚಲವಾದಂತಹ ಮಾತನ್ನ ಕೇಳು. ಇನ್ನೇನು ಹೇಳಬೇಕಾದ ಅನಿವಾರ್ಯತೆ ಇಲ್ಲವೇ ಇಲ್ಲ. ಈ ಒಂದು ದಿವಸ ಕಳೆಯಲಿ, ನಾಳೆಯ ದಿವಸ ಒಂದು ಒದಗಿ ಬರಲಿ. ನನ್ನ ವೈರಿಗಳಾಗಿರುವಂತಹ ಪಾಂಡವರ ತಲೆಯನ್ನ ಕಡಿದು ನಿಷ್ಪಾಂಡವ ಪೃಥ್ವಿಯಾಗಿಸಿ ಹಸ್ತಿನಾವತಿಯ ಸಿಂಹಾಸನವನ್ನು ನಾನು ಏರ್ತೇನೆ ನಾಳೆ. ಧೈರ್ಯ ತಾಳು. ನಾನಾ ವಿಶ್ವಾಸವನ್ನು, ಧೈರ್ಯವನ್ನು ತಾಳಬಹುದು. ಕೊನೆಯ ಕ್ಷಣದವರೆಗೂ ನನ್ನೊಡೆಯನ ಕುರಿತಾದಂತಹ ವಿಶ್ವಾಸ ನನಗುಂಟು. ಹಾಗಾಗಿಯೇ ನೀನು ಎಂದಂತೆ ಯಾವ ನೋವುಗಳನ್ನು ಇರಿಸಿಕೊಳ್ಳದೆ ನಿನ್ನನ್ನು ಕಾಣಬೇಕು ಎನ್ನುವ ಕಾರಣಕ್ಕಾಗಿ ಇಲ್ಲಿಯವರೆಗೆ ಬಂದೆ. ಅದರ ಆಶ್ಚರ್ಯವನ್ನು ಗಮನಿಸಿದೆಯಾ? ನೀನು ಹೇಳಿದೆ ಕೆಟ್ಟದ್ದಕ್ಕೆಲ್ಲ ನನ್ನನ್ನು ಆಕ್ಷೇಪಿಸಿದ್ರು ಎಲ್ಲರೂ. ಹಾಗಿದ್ರೆ ಯುದ್ಧಕ್ಕೆ ಕಾರಣ ನಾನೊಬ್ಬನೇ ಅಲ್ಲ, ಅದು ನನಗೂ ಬಾಧಿಸಿದೆ. ಹಾಗಿದ್ರೆ ಯಾವುದನ್ನೂ ಕಾಣುವುದಕ್ಕೆ ಪ್ರಯತ್ನಿಸಿದ ನಿನ್ನಪ್ಪ ಕಣ್ಣಿನ ಬೆಳಕಿಲ್ಲದೆ ನನ್ನ ಕಡೆಗೆ ತಿರುಗಾಡಿದ ಮಾತು, ಎಲ್ಲಿದ್ದಾನೆ ನನ್ನ ಮಗ, ಎಲ್ಲಿದ್ದಾನೆ ನನ್ನ ಮಗ ಅಂತ ಕೇಳಿ ಈ ದಿವಸ ಒಂದು ಕಳೆಯಲಿ. ನಾಳೆಯ ದಿವಸವೇ ನನ್ನ ಬದುಕಿನ ಭಾಗ್ಯೋದಯ. ಆ ಪಾಂಡವ ರೈವರ ತಲೆಯನ್ನ ಕಡಿತೇನೆ ಖಂಡಿತ. ಅದು ಬಲಾಢ್ಯರ ವಿಷಯದ
ಕುರುಧರ ಧಾರಿಣಿಯಲ್ಲಿ ಬಲಿಗೊಟ್ಟಂತಹ ದ್ರೋಹಿ ಮರುತ ಸುತ ನಡವನ್ನು ಬಗೆಯುತ್ತಾನೆ. ಅವನ ಕರುಳನ್ನು ಹೊರಗೆಳೆಯುತ್ತೇನೆ. ಅವನ ಮಜ್ಜೆ ಮಾಂಸಗಳನ್ನು ಶಾಕಿನಿ ಡಾಕಿನಿರೆನ್ನುವಂತಹ ನರಭೂತಗಳಿಗೆ ಉಣಬಡಿಸಿ ನಾಳೆಯ ದಿವಸದಲ್ಲಿ ಅವನನ್ನು ಕೊಂದು ಮುಗಿಸ್ತೇನೆ. ಧೈರ್ಯ ತಾಳಿ. ಅವನ ತಮ್ಮ ಪಾರ್ಥ ನರ ನರ ಅರ್ಜುನ ನನ್ನ ಪ್ರಾಣ ಸ್ನೇಹಿತನಾದಂತಹ ಕರ್ಣನ ಸಾವಿಗೆ ಕಾರಣೀಕರ್ತನಾದವನು ನರ. ನರನ ಶಿರವನ್ನ ಕಡಿಯುತ್ತೇನೆ. ಮಿಕ್ಕುಳಿದ ಪಟುಪಟರನ್ನ ರಣಧಾರಿಣಿಗೆ ಬಲಿ ಅರ್ಪಿಸ್ತೇನೆ. ನಿಷ್ಪಾಂಡವ ಪೃಥ್ವಿ. ನಾಳೆ ಧೈರ್ಯವನ್ನು ತಾಳು. ಈ ಮಾತನ್ನ ನೀನು ನಿರ್ಧಾರವಾಗಿ ನಡೆಸ್ತೇನೆ ಅಂತ ವಿಶ್ವಾಸದಲ್ಲಿರಬಹುದು. ಆದರೂ ಒಂದು, ಅದೆಲ್ಲವೂ ನಾಳೆ. ನನ್ನನ್ನು ಕಳುಹಿಕೊಟ್ಟದ್ದು ನಿನ್ನಪ್ಪ ಅಂತ ಹೇಳಿದ ವಿಷಯವನ್ನು. ಆದರೆ ಎಷ್ಟು ಹೊತ್ತಿಗೆ ನನ್ನ ಮಗನ ವಿಷಯವನ್ನು ಕೇಳುತ್ತೇನೆ ನಾನು ಎನ್ನುವಂತಹ ನನ್ನ ಬರುವಿಕೆಯಲ್ಲಿ ನಿನ್ನ ಅಪ್ಪ ಕಾದಿದ್ದಾನೆ. ತಂದೆ ತಾಯಿಗಳಿಗೆ ಮಕ್ಕಳ ಮೇಲಿರುವಂತಹ ವ್ಯಾಮೋಹ ಏನು ಎನ್ನುವುದು ನಿನ್ನಪ್ಪನನ್ನು ನೋಡಿ ತಿಳಿಯಬೇಕಾದದ್ದು. ಅಂತಹ ಕಣ್ಣು ಕಾಣದ ಬೆಳಕನ್ನ ಕಳೆದುಕೊಂಡಂತಹ ನಿನ್ನಪ್ಪನಿಗೆ ನಾನು ಹೋಗಿ ಇವತ್ತು ಏನು ಹೇಳಿ ತಂದೆ ಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು. ತಂದೆ ಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು. ಇಂದು ಜನನಿಗೆ ದೃಢದೊಳಿನಿದೆಲ್ಲ ತಿಳುವು. ಇಂದು ಜನನಿಗೆ ದೃಢದೊಳಿನಿದೆಲ್ಲ ತಿಳುವು. ನಮ್ಮಪ್ಪ ಧೃತರಾಷ್ಟ್ರ ಭೂಪತಿ ಜನ್ಮಾಂಧ, ಹಾಗಂತ ಜ್ಞಾನಾಂಧನಲ್ಲವೇ ಅಲ್ಲ. ಈ ಹಸ್ತಿನಾವತಿಯಲ್ಲಿ ಕೆಲವರೆಲ್ಲ ನನ್ನ ಅಪ್ಪನನ್ನು ಆಕ್ಷೇಪಿಸಿದರು. ಧೃತರಾಷ್ಟ್ರ ಭೂಪತಿಗೆ ಮಕ್ಕಳ ಕುರಿತಾಗಿ ಕುರುಡು ವ್ಯಾಮೋಹ. ತಾನು ಕಣ್ಣನ್ನ ಕಳೆದುಕೊಂಡು ಮಕ್ಕಳ ಕುರಿತಾಗಿ ಕುರುಡಾಗಿಯೇ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ ಎನ್ನುವುದಾಗಿ. ಆದರೆ ಸಂಜಯ, ಯೋಚನೆ ಮಾಡು. ಈ ಪ್ರಪಂಚದ ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಪ್ರೀತಿಸುವುದಿಲ್ಲ, ಮುದ್ದುಗರೆಯುವುದಿಲ್ಲ. ಒಬ್ಬ ಕಟುಕ ಪ್ರತಿನಿತ್ಯ ಸಾವಿರಾರು ಜನರ ತಲೆಯನ್ನ ಕಡಿದು ಮನೆಗೆ ಬಂದವನು ತಾನು ಪಡೆದಂತಹ ತನ್ನ ಮಕ್ಕಳನ್ನ ಎತ್ತಿ ಮುದ್ದಾಡುವುದಿಲ್ಲವೇ? ಅಂಥದ್ರಲ್ಲಿ ಸರ್ವ ಸಮರ್ಥರಾಗಿರುವಂತಹ 100 ಮಂದಿ ಮಕ್ಕಳನ್ನ ಪಡೆದಿರುವಂತಹ ನನ್ನಪ್ಪ ಧೃತರಾಷ್ಟ್ರ ಭೂಪತಿ ಮಕ್ಕಳ ಕುರಿತಾಗಿ ವ್ಯಾಮೋಹವನ್ನು ಪ್ರೀತಿಯನ್ನು ತೋರಿದರೆ ಅಪರಾಧ ಅಲ್ಲ. ಆದರೆ ಏನು ಮಾಡೋಣ? ನನ್ನ ತಂದೆ ತೋರಿದ ಪ್ರೀತಿಯನ್ನು, ವಿಶ್ವಾಸವನ್ನು, ನಂಬುಗೆಯನ್ನು ಉಳಿಸಿಕೊಳ್ಳುವಲ್ಲಿ ನಾನು ಖಂಡಿತ ಸೋತಿದ್ದೇನೆ ಎನ್ನುವುದು ನನಗೆ ಅರ್ಥ ಆಗಿದೆ. ನನಗಿಂತಲೂ ಚೆನ್ನಾಗಿ ನನ್ನ ಅಪ್ಪನನ್ನ ನೀನು ತಿಳಿದವ. ತರತಮ ವಿಚಾರವನ್ನ ತಿಳಿದು ಹೇಳುವ ಯೋಗ್ಯತೆಯನ್ನು ಹೊಂದಿರುವ ನೀನು ನನ್ನ ಅಪ್ಪನಿಗೆ ಸಮಾಧಾನ ಆಗುವ ಬಗೆಯನ್ನ ಚೆನ್ನಾಗಿ ತಿಳಿದವ. ನಾನೇನೇ ಹೇಳಿದರೂ ಈ ಪರಿಸ್ಥಿತಿಯಲ್ಲಿ ನನ್ನ ಮಾತನ್ನ ನಂಬುವುದಿಲ್ಲ ಅಪ್ಪ ಎನ್ನುವುದು ನನಗೆ ಗೊತ್ತು. ಅದಕ್ಕುಳಿದಿರುವ ದಾರಿ ಒಂದೇ ಸಂಜಯ. ತಂದೆಗತಿ ಧೈರ್ಯವನ್ನು ತಾರತಮ್ಯದಿ ಪೇಳು. ಪರಿಸ್ಥಿತಿಯನ್ನು ಅವಲೋಕಿಸಿ ಈ ಸಂದರ್ಭಕ್ಕೆ ನನ್ನ ಅಪ್ಪನನ್ನ ಸಮಾಧಾನಗೊಳಿಸುವ ಬಗೆ ಹೇಗೆ ಎನ್ನುವುದನ್ನು ತಿಳಿದು ಅವರನ್ನು ಸಮಾಧಾನಗೊಳಿಸಿ ಬಿಡು ಸಂಜಯ. ಹೌದು, ವಸ್ತುಸ್ಥಿತಿಯನ್ನು ಹೇಳಿದ್ರೆ ನಿನ್ನಪ್ಪ ಎಷ್ಟು ಕಂಗಾಲಾದನೇನು ಅಂತ ವಿಷಯ ನನಗೆ ಗೊತ್ತು. ಹಾಗಂತೆ ಹೇಳದೂ ಇರಲಾರೆ ನಾನು. ಅಪ್ಪನ ವಿಷಯ ಅಂತಿರಲಿ, ಅಮ್ಮನ ಕುರಿತು ಯೋಚಿಸು. ಕಟ್ಟಿದ ಪಟ್ಟಿಯ ಅಡಿಯಿಂದ ಕೆಳಗಿಳಿಯುತ್ತಿರುವಂತಹ ಕಟ್ಟೆಯೊಡೆದ ಕಣ್ಣೀರ ಕೋಡಿಯನ್ನು ಒರೆಸುವುದಕ್ಕೆ ನನ್ನಿಂದಲೂ ಆಗಲಿಲ್ಲ ಗೌರವ. ಆ ನಿನ್ನಮ್ಮನನ್ನ ಸಮಾಧಾನ ಪಡಿಸುವುದಕ್ಕೆ ಯಾರಿಂದ? ಅಮ್ಮ, ದಯವಿಟ್ಟು ನಿನ್ನ ಪಾಪಿ ಮಗ ಸುಯೋಧನನನ್ನ ಕ್ಷಮಿಸಿ ಬಿಡು ತಾಯಿ. ನಿನ್ನ ಒಡಲನ್ನ ಬೆಳಗುವ ಪೂರ್ಣ ಚಂದ್ರ ನಾನಾಗಬೇಕಿತ್ತು. ಆದರೆ ನಿನ್ನ ಒಡಲನ್ನೇ ಬರಿದಾಗಿಸಿದ ದ್ರೋಹಿ ನಾನಾಗಿ ಬಿಟ್ಟೆ. ಮುಂದೊಂದು ಮನುಷ್ಯ ಜನ್ಮ ಎನ್ನುವುದು ನನಗಿದ್ದದ್ದೇ ಹೌದು ಅಂತಾದರೆ ನಿನ್ನ ಮಗನಾಗಿಯೇ ಜನ್ಮವನ್ನು ತಳೆಯುವ ಯೋಗ ಭಾಗ್ಯವನ್ನ ಭಗವಂತ ಕರುಣಿಸಲಿ. ದಯವಿಟ್ಟು ಕ್ಷಮಿಸು ತಾಯಿ, ದಯವಿಟ್ಟು ಕ್ಷಮಿಸು. ಸಂಜಯ, ಈ ಪ್ರಪಂಚದಲ್ಲಿ ಮಕ್ಕಳಿಲ್ಲದೆ ಕೊರಗುವ ತಾಯಂದಿರದೆಷ್ಟೋ ಜನ. ಸಂತಾನ ಭಾಗ್ಯವನ್ನು ಅಪೇಕ್ಷಿಸಿ ದೇವರ ಮೊರೆ ಹೋಗುವ ತಾಯಂದಿರು ಇನ್ನೆಷ್ಟೋ ಜನ. ಆದರೆ ಇಚ್ಛಿಸಿದ ಎಲ್ಲರಿಗೂ ತಾಯ್ತನದ ಭಾಗ್ಯವನ್ನ ಭಗವಂತ ಕರುಣಿಸುವುದಿಲ್ಲ. ಆದರೆ ನನ್ನಮ್ಮ ಗಾಂಧಾರಿ ದೇವಿಗೆ ಹಾಗಲ್ಲ. 101 ಮಕ್ಕಳನ್ನ ಪಡೆಯುವಂತ ಯೋಗ ಭಾಗ್ಯವನ್ನ ಭಗವಂತ ಕರುಣಿಸಿದ. ದುರಂತ ನೋಡಿದೆಯೇನು? ನನ್ನಮ್ಮ ಪಡೆದಿರುವಂತಹ 99 ಮಂದಿ ಮಕ್ಕಳನ್ನ ರಣಕ್ಷೇತ್ರದಲ್ಲಿ ಬಲಿಗೊಟ್ಟು ಅಮ್ಮನ ಒಡಲನ್ನ ಬರೆದಾಗಿಸಿದ ದ್ರೋಹಿ ನಾನು.
ಕಣ್ಣ ಎದುರಿನಲ್ಲಿಯೇ 99 ಮಂದಿ ಮಕ್ಕಳು ಹೆಣವಾಗಿ ಉರುಳುತ್ತಿದ್ದಾಗಲೂ ನನ್ನಮ್ಮ ನನ್ನನ್ನು ಆಕ್ಷೇಪಿಸಲಿಲ್ಲ. ಯಾಕೆ ಮಗು ಹೀಗೆ ಎನ್ನುವುದಾಗಿ ನನ್ನನ್ನು ಗದರಲಿಲ್ಲ. ಬದಲಾಗಿ ಸತ್ತು ಹೋಗಿರುವ 99 ಮಂದಿ ಮಕ್ಕಳ ಮುಖವನ್ನ, ಬದುಕಿ ಇರುವ ನನ್ನ ಮುಖವನ್ನ ನೋಡಿ ಮರೆತು ಬಿಟ್ರು. ಆದರೆ ನನ್ನಮ್ಮನ ಒಡಲಾಳದ ನೋವು ನನಗರ್ಥ ಆಗಿದೆ ಸಂಜಯ. 10 ಮಕ್ಕಳಿದ್ದರೂ ಸತ್ತ ಮಕ್ಕಳ ನೆನಪು ಯಾವ ತಾಯಿಯಿಂದಲೂ ದೂರವಾಗುವುದಿಲ್ಲವಂತೆ. ಸಮರ್ಥರಾದಂತಹ 99 ಮಂದಿ ಮಕ್ಕಳನ್ನು ಕಳೆದುಕೊಂಡ ನನ್ನಮ್ಮನ ಒಡಲಾಳದ ನೋವು, ಬೇಗುದಿ ಎಷ್ಟು ತೀವ್ರ ಎನ್ನುವುದರ ಅರಿವು ನನಗಿದೆ. ಆ ನನ್ನಮ್ಮನಿಗೆ ಧೈರ್ಯದ ಮಾತನ್ನು ಹೇಳು. ನೀನು ಪಡೆದದ್ದು ಸಾಮಾನ್ಯ ಒಬ್ಬ ಬಾಲನನ್ನಲ್ಲ, ಸಿಂಹ ಕಿಶೋರನನ್ನ. ಈಗ ಅವನು ಕೆರಳಿದ ಕೇಸರಿಯಾಗಿದ್ದಾನೆ. ಕಾಡಿನಲ್ಲಿರುವಂತಹ ಸಿಂಹವನ್ನ ನಾಡಿಗೆ ಎಳೆತಂದು ಬೋನಿನಲ್ಲಿ ಬಂಧಿಸಿಟ್ರೆ ಹಸಿದ ಸಿಂಹ ಯಾವತ್ತೂ ಹುಲ್ಲಿಗೆ ಬಾಯಿ ಹಾಕುವುದಿಲ್ಲ, ಮಾಂಸದ ತುಣುಕನ್ನೇ ನಿರೀಕ್ಷೆ ಮಾಡ್ತಾ ಇರ್ತದೆ. ಅದೇ ರೀತಿಯಲ್ಲಿ ಕೆರಳಿದ ಕೇಸರಿಯಾದಂತಹ ನಿನ್ನ ಮಗ ಸುಯೋಧನ, ಅವನ ಪಾಲಿಗೆ ಬಲಿಯಾಗಬೇಕಾದಂತಹ ಪಾಂಡವರೆನ್ನುವ ಮಾಂಸದ ತುಣುಕಿನ ಪ್ರತೀಕ್ಷೆಯಲ್ಲಿದ್ದಾನೆ. ನಾಳೆಯ ದಿವಸ ಪಾಂಡವರ ತಲೆ ಕಡಿದು ಹಸ್ತಿನಾವತಿಯ ಸಿಂಹಾಸನವನ್ನು ಏರ್ತೇನೆ ಎನ್ನುವ ವಿಶ್ವಾಸದ ಮಾತನ್ನ ನಾನೇ ಹೇಳಿದ್ದೇನೆ ಎನ್ನುವುದಾಗಿ ನನ್ನ ಅಮ್ಮನಿಗೆ ಹೇಳು ಸಂಜಯ, ನನ್ನ ಅಮ್ಮನಿಗೆ ಹೇಳು. ಅದಮ್ಯವಾದಂತಹ ವಿಶ್ವಾಸವನ್ನು ತನ್ನ ಮಕ್ಕಳಲ್ಲಿ ಇರಿಸಿಕೊಂಡಿರುವಂತಹ ಗಾಂಧಾರಿಯನ್ನ ಸಮಾಧಾನ ಪಡಿಸುವುದಕ್ಕೆ ಸಾಧ್ಯವೋ ಇಲ್ಲವೋ. ಆದ್ರೆ ನಿನ್ನನ್ನೇ ಸರ್ವಸ್ವ ಅಂತ ನಂಬಿದವಳು, ಪಾಂಡವ ದ್ವೇಷದ ಹೊರತಾಗಿ ಅಪ್ಪಟ ಬಂಗಾರ ನನ್ನ ಸರ್ವಸ್ವ, ನನ್ನ ಜೀವನದ ಸರ್ವಸ್ವ ಅಂತ ಭಾವಿಸಿರುವಂತ ನಿನ್ನ ಸತಿ ಭಾನುಮತಿ ದೇವರ ಕೋಣೆಯಲ್ಲಿ ನಂದಾದೀಪದ ಎದುರಿನಲ್ಲಿ ಬರುವ ಗಾಳಿಯನ್ನು ತಡೆಯುವುದಕ್ಕೆ ತನ್ನ ಸರಗನ್ನು ಕರಿಮಣಿಯನ್ನು ಒಟ್ಟಾಗಿ ಹಿಡಿದು ತನ್ನ ಕಣ್ಣೀರನ್ನೇ ತೈಲವಾಗಿಸಿ ದೀಪವನ್ನು ಉರಿಸ್ತಾ ಇದ್ದಾಳೆ. ಕೌರವೇಶ್ವರ ಅವಳನ್ನು ಹೇಗೆ ಸಮಾಧಾನ ಪಡಿಸುವ? ತರುಣಿಗತಿ ಧೈರ್ಯವನ್ನು ತಳುವುದು ಸುರೈನಿ, ತರುಣಿಗತಿ ಧೈರ್ಯವನ್ನು ತಳುವುದು ಸುರೈನಿ. ಅರಮನೆಯ ಜನಕ್ಕೆಲ್ಲ ಬೇಳು ಭಾಷೆಯನು ಹುಟ್ಟಿದ ಮನೆಯನ್ನು, ಸೇರಿದ ಮನೆಯನ್ನು ಬೆಳಗಬೇಕಾದವಳು ಹೆಣ್ಣು. ಆ ಕಾರಣಕ್ಕಾಗಿ ಹೆಣ್ಣನ್ನು ಉಭಯ ಕುಲೋದ್ಧಾರಿಣಿ ಅಂತ ಕರೆದರು. ನನ್ನ ಮಡದಿ ಭಾನುಮತಿ ದೇವಿಯು ಇದಕ್ಕೇನು ಹೊರತಲ್ಲ. ಗಂಡನ ಮನೆಯನ್ನ ಸೇರುವಾಗ ಪ್ರತಿ ಹೆಣ್ಣುಗಳು ಕನಸನ್ನ ಕಾಣುವ ಹಾಗೆ ಅದೆಷ್ಟೋ ಕನಸನ್ನ ಹೆಣೆದು ನನ್ನ ಮನೆಯನ್ನ ಸೇರಿದ್ದೋ ಏನು. ಯಾವಾಗ ನನ್ನ ಕೈಯಿಂದ ಮಾಂಗಲ್ಯ ಧಾರಣೆಯಾಗಿ ನಮ್ಮ ಮನೆಯ ಬಾಗಿಲ ಹೊಸಲಕ್ಕಿಯನ್ನು ತುಳಿದು ಗೃಹ ಪ್ರವೇಶ ಮಾಡಿದಳು ಭಾನುಮತಿ, ಆ ಕ್ಷಣದಿಂದ ಈ ಕ್ಷಣದವರೆಗೆ ಕಣ್ಣೀರಿನಲ್ಲಿಯೇ ಕಾಲ ಕಳೆಯುತ್ತಾ ಇದ್ದಾಳೆ. ಒಂದು ದಿವಸವೂ ತನ್ನ ಅಪೇಕ್ಷೆಯನ್ನು ಹೇಳಿಕೊಂಡವಳಲ್ಲ, ಇದು ಬೇಕು ಇದು ಬೇಡ ಎನ್ನುವುದಾಗಿ ಆಕ್ಷೇಪಿಸಿದವಳಲ್ಲ. ಅಂತಹ ಭಾನುಮತಿಗೆ ಯಾವ ಧೈರ್ಯದ ಮಾತನ್ನು ಹೇಳುವುದಕ್ಕೆ ಸಾಧ್ಯ ಹೇಳು. ನಾಳೆಯ ದಿವಸ ಪಾಂಡವರ ತಲೆ ಕಡಿದು ಸಿಂಹಾಸನವನ್ನು ಏರುವಾಗ ನಿನ್ನನ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿಕೊಂಡು ವೈಭವವನ್ನು ಮೆರೆಸ್ತಾನಂತೆ. ಈ ಮಾತನ್ನ ನಾನೇ ಹೇಳಿದ್ದೇನೆ ಎನ್ನುವುದಾಗಿ ಭಾನುಮತಿಯನ್ನ ಸಮಾಧಾನಗೊಳಿಸು. ಆಮೇಲೆ ನನ್ನ ಪ್ರತೀಕ್ಷೆಯಲ್ಲಿರುವಂತಹ ಅರಮನೆಯ ಪರಿಜನಕ್ಕೆ, ಪುರಜನಕ್ಕೆ, ಬಂಧುಗಳಿಗೆ, ಬಾಂಧವರಿಗೆ, ನನ್ನ ಹಿತೈಷಿಗಳಿಗೆ, ನನ್ನ ಹಿತಚಿಂತಕರಿಗೆ, ನನ್ನವರೆಲ್ಲರಿಗೂ ನನ್ನ ಈ ಮಾತನ್ನ ಅರುಹೋ. ಈ ಒಂದು ಧೈರ್ಯದ ಮಾತನ್ನು ನಾನೇ ಹೇಳಿದ್ದೇನೆ ಎನ್ನುವುದಾಗಿ ಹೇಳಿ ಅದೆಲ್ಲವನ್ನು ನನ್ನ ಆದಷ್ಟರ ಮಟ್ಟಿಗೆ ನಾನು ಸಮಾಧಾನ ಪಡಿಸಬಹುದು ಅವರನ್ನೆಲ್ಲ. ಆದ್ರೆ ಹೇಳಿದ್ದೇನು, ನಾಳೆ 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 ಪ್ರಭುವೇ ನಾಳೆ ಉದಿಸಬೇಕು ಅಂತಾದ್ರೆ ಇವತ್ತಿನ ದಿವಸ ಕಳೀಬೇಕಲ್ಲ. ಆ ಇವತ್ತಿನ ದಿವಸ ಇದೇ ಸರೋವರವಂದು ಇದೇ ಸರೋವರವಂದು ಇಲ್ಲಿಗೆ ಸಮೀಪದಲ್ಲಿ, ಇಲ್ಲಿಗೆ ಸಮೀಪದಲ್ಲಿ ಕಾಣಬೇಕು ಅಂತಾದ್ರೆ ಈ ದಿವಸ
ದಿವಸವನ್ನು ಕಳೆಯಲೇಬೇಕು. ಅದಕ್ಕೆ ಸರಿಯಾದಂತಹ ಮಾರ್ಗವನ್ನು ಕಂಡುಕೊಂಡಿದ್ದೇನೆ. ಪಾಂಡವರ ಆಳುಗಳು ನನ್ನನ್ನು ಅರಸುತ್ತಾ ಇದ್ದಾರೆ. ಅವರ ಕಣ್ತಪ್ಪಿಸಿಕೊಳ್ಳಬೇಕು ಅಂತಾದ್ರೆ ಅನತಿ ದೂರದಲ್ಲಿ ಸರೋವರ ಒಂದು ಕಾಣಿಸ್ತಾ ಇದೆಯಲ್ಲ, ಅದುವೇ ದ್ವೈಪಾಯನ ಸರೋವರ. ಹಾಗಾಗಿ ನಾನು ಆ ದ್ವೈಪಾಯನ ಸರೋವರದಲ್ಲಿ ಜಲಸ್ತಂಭನದ ಪ್ರಭಾವದಿಂದ ಮುಳುಗಿರ್ತೇನೆ. ನಾಳೆಯ ದಿವಸ ಅಲ್ಲಿಂದ ಮೇಲೆದ್ದು ಪಾಂಡವರನ್ನ ಕೊಂದು ಮತ್ತೆ ಪುನಃ ನಿಮ್ಮನ್ನೆಲ್ಲ ಸೇರಿಕೊಳ್ತೇನೆ. ನಮ್ಮವರಿಗೆಲ್ಲ ಸಂತೋಷದ ವರ್ತಮಾನವನ್ನು ತಿಳಿಸು ಸಂಜಯ್. ಬರೇ ಕೇವಲ ಸ್ಪರ್ಶ ಮಾತ್ರದಿಂದಲೇ ನಿನ್ನ ಆ ಸುಖವನ್ನ ಅನುಭವಿಸ್ತಾ ಇದ್ದ ನಿನ್ನಪ್ಪ ಕಾಣುವುದಕ್ಕೆ ಕಣ್ಣಿಲ್ಲದೆ ಹೋದ್ರೂ ನಿನ್ನನ್ನು ತಪ್ಪಿಕೊಳ್ಳುವುದರ ಮೂಲಕವಾಗಿ ನನ್ನ ಮಗ ಹೀಗಿದ್ದಾನೆ ಅಂತ ಸಮಾಧಾನ ಪಟ್ಟುಕೊಳ್ತಾ ಇದ್ದ. ನಾನು ಹಿಂದಿರುಗಿ ಹೋದ್ರೆ ನನ್ನ ಮೈ ಸ್ಪರ್ಶಿಸಿ ಆದರೂ ನನ್ನ ಮಗ ಇದ್ದಾನೆ ಎನ್ನುವಂತಹ ವಿಶ್ವಾಸವನ್ನು ಕಾಣಬೇಕು. ನಮ್ಮ ದೊರೆ ಅಂತಾದ್ರೆ ಧೃತರಾಷ್ಟ್ರ ಅಂತಾದ್ರೆ ದೊರೆಯೇ ದೊರೆಯೇ ನಿಮ್ಮನ್ನೊಮ್ಮೆ